ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಬನಗಳಿಗೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶನಿವಾರ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಮಾತಾಡ್ತೀನಿ. ಆಮೇಲೆ ಇನ್ನೆರಡು ವಿಚಾರಗಳಿಗೆ ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಿರ್ತೀನಿ. ಇದರಲ್ಲಿರುವಂಥದ್ದು ವಿಚಿತ್ರವಾದಂಥ ಒಂದು ಪ್ರಶ್ನೆ ಯಾವುದು ಅಂತಂತಂದರೆ, ಎಲ್ಲರ ಜೊತೆಗೆ ನಾನು ಕೂಡ 10 ವರ್ಷಕ್ಕೆ ಮುಂಚೆ ಕುಬೇರನ ಮೂಲೆ ಅಂತ ಒಂದು ಮಾತು ಬರ್ತಾ ಇತ್ತು. ನಾನು ಕುಬೇರನ ಮೂಲೆ ಅಂತಲೇ ಮಾತಾಡ್ತಾ ಇದ್ದೆ. ಯಾವುದನ್ನು ಕುಬೇರನ ಮೂಲೆ ಅಂತ ಮಾತಾಡ್ತಾ ಇತ್ತಂದರೆ ಇದನ್ನು ಸೌತ್ ವೆಸ್ಟ್ ಏನಿದೆಯಲ್ಲ, ಇದನ್ನು ಕುಬೇರನ ಮೂಲೆ ಅಂತ ನಾನು ಮಾತಾಡ್ಬಿಡ್ತಿದ್ದೆ. ಯಾಕಂದ್ರೆ ಗೊತ್ತಿರಲಿಲ್ಲ ನನಗೆ. ಆಮೇಲೆ ವಾಸ್ತುಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡ್ತಾ ಹೋದಾಗ ಗೊತ್ತಾಗಿದೆ ಏನು ಅಂತಂತಂದರೆ, ವಾಸ್ತುಶಾಸ್ತ್ರದಲ್ಲಿ ಎಲ್ಲೂ ಕೂಡ ಸೌತ್ ವೆಸ್ಟ್ ಈ ನೈಋತ್ಯ ಮೂಲೆಯನ್ನು ಕುಬೇರನ ಮೂಲೆ ಅಂತ ಹೇಳೇ ಇಲ್ಲ. ಯಾರೋ ಒಬ್ಬ ಬೂಸಿ ಬಿಟ್ಟ, ಇನ್ನುಳಿದವರೆಲ್ಲ ಸುತ್ತಕೊಂಡ್ರು, ಎಲ್ಲರೂ ಹೇಳಿದ್ರು, ಜೊತೆಗೆ ನಾನು ಹೇಳಿದ್ದೀನಿ. ಕುಬೇರನ ಮೂಲೆ ಅನ್ನೋದಿಲ್ಲ, ಕುಬೇರನ ದಿಕ್ಕು ಅನ್ನೋಂಥದ್ದಿದೆ. ಕುಬೇರನ ದಿಕ್ಕು ಯಾವುದು ಅಂತಂತಂದರೆ ಇದು ಪಕ್ಕ ಈ 0 ಡಿಗ್ರಿಗೆ ಏನು ಬರ್ತದಲ್ಲ, 0 ಡಿಗ್ರಿ ನಾರ್ತ್ ಅಂತ ಏನಿರುತ್ತಲ್ಲ, ಇದು ಕುಬೇರನ ದಿಕ್ಕು, ಮೂಲೆ ಅಲ್ಲ. ಅರ್ಥಾಯ್ತಲ್ಲ? ಮೂಲೆ ಅಂತಂದರೆ 2 ಬಂದು ಸೇರ್ಕೊಳ್ತಲ್ಲ, ಅದಕ್ಕೆ ಮೂಲೆ ಅಂತ ಕರಿತೀವಿ. ಇಲ್ಲಿರೋದು ಇದು ದಿಕ್ಕು. ಸೊ ಇನ್ಮೇಲೆ ತಿಳ್ಕೊಂಬಿಡಿ, ಇದೇ ಕುಬೇರ ನಾರ್ತ್ಗೆ. ಕುಬೇರನ ಮೂಲ ಕರ್ತವ್ಯ ಏನೋ ಎಲ್ರಿಗೂ ಗೊತ್ತಲ್ಲ, ಅವ್ನು ಬಿಡಪ್ಪ ಅವ್ನು ಕುಬೇರನ ಮಗ ಅಂತಂತ ಹೇಳ್ತಾರೆ. ಬೇಕಾದಷ್ಟು ಸಂಪತ್ತು ಬಂದವರಿಗೆ ಕುಬೇರನ ಮಗ ಅಂತ ಹೇಳ್ತಾರೆ. ಬೇಕಾದಷ್ಟು ಸಂಪತ್ತು ಯಾರಿಗೆ ಬರುತ್ತೆ, ಹೆಂಗೆ ಬರುತ್ತೆ? ಯಾರು ಜೀವನದಲ್ಲಿ ಹೆಚ್ಚೆಚ್ಚಾಗಿ ದುಡಿತಾ ಹೋಗ್ತಾ ಇರ್ತಾರೋ ಅವರು ಪಡಿತಾ ಹೋಗ್ತಾ ಇರ್ತಾರೆ, ಅವರು ಬೆಳೀತಾ ಹೋಗ್ತಾ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಈ ಕುಬೇರ ಅನ್ನೋರು ಯಾರಿಗೆಲ್ಲ ಸಂಪತ್ತನ್ನು ಸಿರಿಯನ್ನು ಕೊಡ್ತಾನೆ ಅಂತಂತಂದರೆ, ಯಾರೆಲ್ಲ ದುಡಿತಾ ಹೋಗ್ತಾ ಇರ್ತಾರೋ ಅವ್ರಿಗೆಲ್ಲ ಸಿರಿ ಸಂಪತ್ತನ್ನು ಕೊಡ್ತಾನೆ. ಯಾವ ರೀತಿಯಲ್ಲಿ ಅಂತಂತಂದರೆ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕ. ಹಾಗಾಗಿ ಈ ನಾರ್ತ್ ಅಥವಾ ಕುಬೇರ ಅನ್ನೋದು ಏನಿದೆಯಲ್ಲ, ಕುಬೇರ ಬಂದು ನಮಗೆ ಜೀವನದಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನು ಕಾರ್ಯಗಳನ್ನು ಕಲ್ಪಿಸಿಕೊಡುವಂಥವನು ಕುಬೇರ. ಕೆಲಸ ಕಾರ್ಯ ಮಾಡೋದಕ್ಕೆ ನನಗೆ ಅವಕಾಶ ಇದ್ದರೆ ತಾನೇ ದುಡ್ಡು ಸಂಪಾದನೆ ಮಾಡೋಕ್ಕಾಗುತ್ತೆ. ನನ್ನ ಕೆಲಸ ಕಾರ್ಯನೆಲ್ಲ ಎಲ್ಲಿಂದ ಸಂಪಾದನೆ ಮಾಡೋಕ್ಕಾಗುತ್ತೆ? ಹಾಗಾಗಿ ಈ ಕುಬೇರನ ದಿಕ್ಕು ಅನ್ನೋಂಥದ್ದು ಏನಿದೆಯಲ್ಲ, ಇದು ಮನೆಯ ನಾರ್ತ್, ಆಫೀಸ್ನ ನಾರ್ತ್, ಫ್ಯಾಕ್ಟ್ರಿಯ ನಾರ್ತ್, ಯಾವುದೇ ಬಿಲ್ಡಿಂಗ್ನ ನಾರ್ತು ಏನಾಗುತ್ತೆ, ಹಣವನ್ನು ಸಂಪಾದನೆ ಮಾಡೋದಕ್ಕೆ ಬೇಕಾಗಿರುವಂಥ ಅವಕಾಶಗಳನ್ನು ಕೊಡುವಂಥ ಅತ್ಯುತ್ತಮವಾದಂಥ ಸ್ಥಳ ಈ ಕುಬೇರ. ಈ ಕುಬೇರನ ದಿಕ್ಕಿನಲ್ಲಿ ಯಾವುದೇ ರೀತಿಯಾದಂಥ ಭಾರಗಳ ಹಾಕುವಂಥದ್ದಾಗ್ಬೋದು, ಅಲ್ಲಿ ಅಗ್ನಿತತ್ವ ಬರುವಂಥದ್ದಾಗಿರ್ಬೋದು, ಭೂತತ್ವ ಬರುವಂಥದ್ದಾಗಿರ್ಬೋದು, ಬಂದರೆ ಅಲ್ಲಿ ನಮಗೆ ಆ ಶಕ್ತಿ ಚೇತನದ ಹರಿವು ಒಟ್ಟಾಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಪ್ರಶ್ನೆ ಕೇಳ್ತಾ ಇದ್ರು ತಿಳ್ಕೊಂಬಿಡಿ. ಇನ್ಮೇಲೆ ಕುಬೇರನ ದಿಕ್ಕು ಅಂತಂದರೆ 0% ಅಥವಾ 360 ಡಿಗ್ರಿ ನಾರ್ತ್, ಅದು ಕುಬೇರನ ದಿಕ್ಕು. ಯಾವ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಅದು ಉತ್ತರ. ಮತ್ತೊಬ್ಬರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದಾಗ, ಡೋರ್ ಪೊಸಿಷನ್ಸ್, ಬೆಸ್ಟ್ ಡೋರ್ ಪೊಸಿಷನ್ಸ್ಗಳು ಯಾವುದು ಗುರುಗಳೇ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಲ್ಲದರಲ್ಲೂ ಕೂಡ ಏನಾಗುತ್ತೆ ಅಂತಂದರೆ, ಉತ್ತರ ಆಗಿರ್ಬೋದು, ಪೂರ್ವ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಪಶ್ಚಿಮ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅದರದೇ ಆದಂಥ ವಿಶೇಷವಾದಂಥ ದಿಕ್ಕುಗಳು ಮತ್ತು ಅಲ್ಲಿಗೆ ಡೋರ್ ಪೊಸಿಷನ್ಸ್ಗಳು ಬಂದೇ ಬರುತ್ತೆ. ಇದೆಲ್ಲ ಏನಾಗುತ್ತೆ ಅಂದರೆ, ಇದನ್ನು ಉಚ್ಚ ಸ್ಥಾನ ಅಂತ ಕರಿತೀವಿ, ಇದನ್ನು ನೀಚ ಸ್ಥಾನ ಅಂತ ಕರಿತೀವಿ. ಓಕೆ, ಇಲ್ಲಿ ಬಂದಾಗ ಇದು ಉಚ್ಚ, ಇಲ್ಲಿ ಬಂದಾಗ ಇದು ಉಚ್ಚ, ಇದು ನೀಚ. ಮತ್ತು ಇಲ್ಲಿ ಬಂದಾಗ ಇದು ಉಚ್ಚ ಸ್ಥಾನ, ಇದು ನೀಚ ಸ್ಥಾನ. ಮತ್ತು ಇಲ್ಲಿ ಬಂದಾಗ ಇದು ಉಚ್ಚ ಸ್ಥಾನ, ಇದು ನೀಚ ಸ್ಥಾನ. ಈ ರೀತಿ ಇರುತ್ತೆ. ಈ ಭಾಗಗಳಲ್ಲಿ ಡೋರ್ಗಳನ್ನು ಇಟ್ಕೊಂಡ್ರೆ ಶ್ರೇಯಸ್ಸು ಒಂದೇ ಬರುತ್ತೆ. ಯಾಕೆ? ಯಾಕಂದರೆ ಇಲ್ಲಿಂದ ಬರುವಂಥ ಎನರ್ಜಿಗಳೇನಿರುತ್ತಲ್ಲ ಅದೆಲ್ಲನೂ ಕೂಡ ಪಾಸಿಟಿವ್ ಆಗಿರುತ್ತೆ. ನಮಗೆ ಪಾಸಿಟಿವ್ ಎನರ್ಜಿ ನಮಗೆ ಹೆಚ್ಚಾಗಿ ಇಲ್ಲಿಂದ ಬರ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ಇಲ್ಲಿ, ಮಧ್ಯಾಹ್ನದ ಹೊತ್ತು ಇಲ್ಲಿ, ಸಂಜೆ ಹೊತ್ತು ಇಲ್ಲಿ, ಈ ರೀತಿ ಎಲ್ಲೆಲ್ಲೆಲ್ಲ ಬರ್ತಾ ಇರುತ್ತಲ್ಲ ಅಲ್ಲಿಂದ ಬರುವಂಥದ್ದು ತುಂಬ ಒಳ್ಳೆಯದು. ಹಾಗೆಯೇ ಈ ಭಾಗದಲ್ಲಿ ಕಿಟಕಿಗಳನ್ನು ಇಟ್ಕೋಬೋದಾ? 100% ಕಿಟಕಿನ ಇಟ್ಕೋಬೋದು. ಸೆಂಟರಲ್ಲಿ ಖಂಡಿತವಾಗ್ಲೂ ಇಟ್ಕೋಬೋದು ನೀವು. ಇಲ್ಲಿ ಬಂದಾಗ ಸೆಂಟ್ರಲ್ಲಿ ಇಟ್ಕೋಬೋದು. ಪಶ್ಚಿಮಕ್ಕೆ ಬಂದಾಗ ಸೆಂಟ್ರಲ್ ವಿಂಡೋ ಇಟ್ಕೋಬೋದು. ದಕ್ಷಿಣಕ್ಕೆ ಬಂದಾಗ
ವಿಂಡೋ ಇಟ್ಕೋಬೋದು. ನಾನು ಇಟ್ಕೋಬೋದು ಅಂತ ಹೇಳ್ತೀನಿ, ಯಾಕಂದರೆ ನಾನು ಸರಿಯಾಗಿ ಸೈನ್ಸನ್ನು ಓದಿ ಶಾಸ್ತ್ರಗ್ರಂಥಗಳನ್ನು ಓದಿರೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೆಂಟರ್ ಇಟ್ಕೊಬೋದು. ಎಷ್ಟೋ ಜನ ಹೇಳ್ತಾರೆ ಇಟ್ಕೋಬೇಡಿ ಅಂತ ಹೇಳ್ತಾರೆ. ಅದು ಮೂಢತನ, ಮುಟ್ಟಾಳತನ ಇರಬೇಕಲ್ಲಿ. ಆದರೆ ಇದನ್ನು ಮಧ್ಯಾಹ್ನದೊತ್ತು ಮುಚ್ಚಬೇಕು, ಇಷ್ಟೇ ಇರೋವಂಥದ್ದು. ಓಕೆ, ಸೊ ಈ ರೀತಿ ವಾಸ್ತುವಲ್ಲಿ ಇರುವಂಥ ವಾಸ್ತವಾಂಶಗಳನ್ನು ಸೈಂಟಿಫಿಕ್ಕಾಗಿ, ಲಾಜಿಕ್ಕಾಗಿ ಮತ್ತು ಶಾಸ್ತ್ರಾನುಸಾರವಾಗಿ ತಿಳಿಸ್ಕೊಡೋಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಮೊಟ್ಟ ಮೊದಲವರೆಗೆ ನೋಡ್ತಾ ಇರೋದು ದಯವಿಟ್ಟು ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡಿ, ಶೇರ್ ಮಾಡ್ಕೊಳ್ತಾ ಹೋಗಲಿ. ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆಗೆ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.